ನಮಸ್ಕಾರ. ಹಿಂದೆಗಡೆ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೀರಾ? ಆ ಬಿಲ್ಡಿಂಗ್ ಅಲ್ಲಿ ಮರ್ಡರ್ ನಡೆದಿದೆ. ಯಾಕೆ ನಡೆದಿದೆ, ಯಾವಾಗ ನಡೆದಿದೆ ಏನೂ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ. ಓ, ಪೊಲೀಸರು ಬಂದ್ರು. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಹೇಳ್ರಿ ಹೇಮರಾಜ್. ಸರ್, ಫಾರೆನ್ಸಿಕ್ ಅವ್ರ ಕ್ಲೂ ಸಿಕ್ಕಿದೆ, ಬನ್ನಿ ಸರ್ ನೋಡೋಣ. ನಡೀರಿ. ಯಾರ್ರೀ ಇನ್ಫಾರ್ಮ್ ಮಾಡಿದ್ದು ಮರ್ಡರ್ ಆಗಿದೆ ಅಂತ? ಸರ್ ಗೊತ್ತಿಲ್ಲ ಸರ್, ಇನ್ನೂ ನಮ್ಮವ್ರು ಹುಡುಕ್ತಾ ಇದ್ದಾರೆ. ಬನ್ನಿ ಸರ್ ನೋಡೋಣ. ಫಾರೆನ್ಸಿಕ್ ಅವ್ರು ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ? ಸರ್ ಅವ್ರು ಬಂದಿದೆ ಸರ್, ರಿಪೋರ್ಟ್ ರೆಡಿ ಮಾಡ್ತಾ ಇದ್ದಾರೆ. ಹಾ ಸರಿ. ಕ್ಲೂಸ್ ಏನೋ ಸಿಕ್ಕಿದೇನ್ರಿ ಹೇಮರಾಜ್? ಹೌದು ಸರ್, ಫಾರೆನ್ಸಿಕ್ ಅವ್ರಿಗೆ ಸಿಕ್ಕಿದೆ. ಓಕೆ ಸರ್, ಸದ್ಯಕ್ಕೆ ಸಿಕ್ಕಿರೋ ಕ್ಲೂ ಇದೆ. ಕ್ಲೂಸ್ ಎಲ್ಲ ಇಷ್ಟ ಎವಿಡೆಂಟ್ ಆಗಿದೆಯಲ್ರಿ, ಅಕ್ಯೂಸ್ಡ್ ಯಾರು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಆಯ್ತಾ? ಇಮಿಡಿಯೇಟ್ ಇಂಟ್ರೋಗೇಷನ್ ಕರ್ಸಿ. ಓಕೆ ಸರ್. ಇಷ್ಟ ಮೇಲೆ ಬಂದು ಮರ್ಡರ್ ಮಾಡಿದ್ದಾರೆ, ನೋಡ್ಕೋತೀನಿ. ಸರ್, ಮರ್ಡರ್ ಆಗಿರೋದು ನಿಜಾನಾ? ಸರ್ ಯಾರು ಸರ್ ಮರ್ಡರ್ ಆಗಿರೋದು? ಸರ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಕ್ಲೂ ಸಿಕ್ತಾ? ಸಮಾಧಾನ. ಈಗ ತಾನೇ ಪರಿಶೋಧನೆ ಮಾಡಿದೀವಿ. ಫಾರೆನ್ಸಿಕ್ ಅವರು ನಮಗೆ ಕ್ಲೂಸ್ ಸ್ವಲ್ಪ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದಷ್ಟು ಬೇಗ ಅಕ್ಯೂಸ್ಡ್ ಯಾರು ಅಂತ ನಿಮ್ ಮುಂದೆ ನಿಲ್ಲಿಸ್ತೀವಿ. ಸರ್, ಅನ್ನೋನ್ ಕಾಲರ್ ಯಾರು ಗೊತ್ತಾಯ್ತಾ? ಇನ್ನೂ ಇಲ್ಲಮ್ಮ, ವಿ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಆದಷ್ಟು ಬೇಗ ಏನೇ ಇದ್ರೂ ನಿಮ್ಗೆ ವಿಷಯ ತಿಳಿಸ್ತೀವಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಮುಂದಕ್ಕೆ. ಸರ್, ಇವ್ರೇನೇನ್ರಿ? ಆ ಫೈಲ್ ಕೊಡ್ರಿ. ಅಯ್ಯೋ, ಇದಾ ನಮ್ಮ ಹುಡುಗರು ನಿಮ್ಗೂ ಕೊಟ್ಬಿಟ್ಟಿದ್ದಾರೆ. ಸಾರಿ ಸರ್. ಇದೇನ್ರಿ? ಥ್ಯಾಂಕ್ ಯು ಸರ್, ಕಂಪ್ಲೇಂಟ್ ಕೊಡ್ದೇನೆ ಐಡಿ ಕಾರ್ಡ್ ಉಟ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ಹಲೋ ಹಲೋ ರೇ, ಫೋನ್ ಆಫ್ ಮಾಡ್ರಿ. ರೇ, ಫೋನ್ ಸ್ವಿಚ್ ಆಫ್ ಮಾಡ್ರಿ. ಸಾಹೇಬ್ರು ಮಾತಾಡ್ತಾ ಇಲ್ವಾ ಅಲ್ಲಿ? ಫೋನ್ ಆಫ್ ಮಾಡ್ರಿ. ಸರ್, ಮೀಟಿಂಗ್ ಇದೆ ಸರ್, ಮ್ಯಾನೇಜರ್ ಕಾಲ್ ಸರ್. ಪೊಲೀಸ್ ಸ್ಟೇಷನ್ ಏನ್ರಿ ನಿಮ್ ಫೋನು? ಸ್ವಿಚ್ ಆಫ್ ಮಾಡ್ರಿ. ಸರ್ ಸರ್, ಎಲೆಕ್ಷನ್ ದಿನ ರೌಂಡ್ಸ್ಗೆ ಹೋಗ್ಬೇಕು. ನಾನು ಹೊರಡ್ಲಾ? ರೌಂಡ್ಸ್ಗೆ ಹೋಗ್ತೀರಾ? ರೌಂಡ್ಸ್ಗೆ ಏನ್ ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ದೀರೇನ್ರಿ? ನಾನು ಹೇಳೋ ಗಂಟೆ ಎಲ್ಲೂ ಹೊರಡಂಗಿಲ್ಲ ನೀವಿಬ್ರು. ನಾವೇನ್ ತಪ್ಪು ಮಾಡಿದೀವಿ ಸರ್? ಹೇಳ್ತೀನಿ. ವಿಜ್ಞಾನ್ ನಗರದಲ್ಲಿ ಒಂದ್ ಮರ್ಡರ್ ಆಗಿದೆ. ಸ್ಪಾಟ್ ಅಲ್ಲಿ ಸಿಕ್ಕಿರೋ ಕ್ಲೂಸ್ ಇವು. ಸರ್, ವರ್ಕ್ ಫ್ರಮ್ ಹೋಮ್ ಅಂತ ಒಂದು ವಾರದಿಂದ ರೂಮ್ ಬಿಟ್ಟೆ ಬಂದಿಲ್ಲ ಸರ್. ನಾನು ಮೀಟಿಂಗ್ ಅಲ್ಲಿ ಬರೀ ಅಪ್ಪರ್ ಬಾಡಿ ಅಂತ ಚಡ್ಡಿನೂ ಚೇಂಜ್ ಮಾಡಿಲ್ಲ ನಾನು. ಸಮಾಜ ಸೇವಕ ನಾನು. ಮರ್ಡರ್ ಎಲ್ಲ ನಾನು ಏನಕ್ಕೆ ಮಾಡ್ಲಿ? ನಾನೇನ್ ನೀವಿಬ್ರು ಮರ್ಡರ್ ಮಾಡಿದೀರಾ ಅಂತ ಹೇಳಿಲ್ಲ ಅಲ್ವಾ? ಇದೇನ್ರಿ ಇದು? ಪಾಂಪ್ಲೆಟ್ ವಿತ್ ದುಡ್ಡು? ಎಲೆಕ್ಷನ್ ಟೈಮ್ ಅಲ್ವಾ ಸರ್, ಜನರ ಕೈಯಲ್ಲಿ ಖರ್ಚಿಗೆ ಇರ್ಲಿ ಅಂತ. ಅದು ಕೊಟ್ಟಿರೋರು ಯಾರಂತ ಅದ್ ಮರಿಬಾರ್ದು, ಅದಕ್ಕೆ ಪಾಂಪ್ಲೆಟ್ ಸಹ ಹಾಕಿದೀನಿ. ನಿಮ್ಗೆ ಜನ ಮತ್ತ ಅವ್ರ ಕಷ್ಟ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಿಮ್ಗೆ ನೆನಪಾಗೋದು ಅಲ್ವಾ? 5 years once ಸರ್. ಅದಾದ್ಮೇಲೆ ಅವ್ರು ನಮ್ಗೆ ಕಾಣಿಸಲ್ಲ, ಅವ್ರ ಕೈಯಲ್ಲಿ ನಾವು ಸಿಗಲ್ಲ. ಸಿಂಪಲ್ ಆಗಿ ವೋಟ್ಸ್ನ ಎಷ್ಟು ಈಸಿಯಾಗಿ ಕೊಂಡ್ಕೋತಾ ಇದೀರಲ್ರಿ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾರು ವೋಟ್ ಹಾಕಕ್ ಬರ್ತಾರ ಸರ್? ಆದ್ರೆ ಡಿಡ್ ಯು ಗೆಟ್ ದ ಕವರ್? ಛೆ ಛೆ ಛೆ, ಐ ಡೋಂಟ್ ಅಪ್ರಿಶಿಯೇಟ್ ಇಟ್ ಅಟ್ ಆಲ್ ಸರ್. ಅವರು ದುಡ್ಡು ಇಸ್ಕೊಳಲ್ಲ, ವೋಟ್ ಹಾಕಕ್ಕೂ ಬರಲ್ಲ. ರೇ, ಏನ್ರಿ ಎಲೆಕ್ಷನ್ ದಿವಸ ಏನ್ರಿ ನಿಮ್ ಕೆಲ್ಸ? ಸರ್, ಗರ್ಲ್ ಫ್ರೆಂಡ್ ಬರ್ಡೇ ಇದೆ ಸರ್ ನೆಕ್ಸ್ಟ್ ವೀಕು. ಲಾಂಗ್ ವೀಕೆಂಡ್ ಬೇರೆ ಇದೆ, ಅದಕ್ಕೆ ಇವತ್ತು ಕೆಲಸ ಮಾಡ್ತಿದ್ದೀನಿ. ರೀ ಕಾನ್ಸ್ಟೇಬಲ್, ಸರ್, ಇವ್ರ ಮ್ಯಾನೇಜರ್ ನಂಬರ್ ತಗೊಳ್ರಿ, ಸ್ವಲ್ಪ ಮಾತಾಡ್ಬೇಕು. ಸರಿ ಸರ್, ಆಯ್ತು ಸರ್. ಏಯ್ ಕೊಡ್ರಿ ಇಲ್ಲಿ. ಸರ್, ಬೇಡ ಸರ್. ಸರ್, ಒಂದು ಓಟಿಂದ ಏನಾಗುತ್ತೆ ಸರ್? ಏನ್ ಸರ್ಕಾರ ಚೇಂಜ್ ಆಗುತ್ತಾ ಇಲ್ಲ ದೇಶ ಬದಲಾಗುತ್ತಾ? ನಾನ್ ದುಡಿದ್ರೆ ನಾನ್ ಚೆನ್ನಾಗಿರ್ಬೋದು ಸರ್, ನಮ್ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಟ್ರೂ ಸರ್. ರೀ, ನಿಮ್ಮಂತವ್ರಿಗೋಸ್ಕರ ಎಷ್ಟೋ ಜನ ಸತ್ತಿದ್ದಾರೆ, ಇನ್ನು ಸಾಯ್ತಾನೆ ಇದಾರಲ್ರಿ. ಸೊ ದಟ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಗುಡ್ ನೈಟ್ ಸ್ಲೀಪ್. ನಿಮ್ಗಾದ್ರ ಅರಿವೇ ಇಲ್ವಲ್ರಿ? ಟ್ರೂ ಸರ್. ಏನ್ರಿ, ನಿಮ್ ಸೇವಕರನ್ನ ಆಯ್ಕೆ ಮಾಡಬೇಕು ಅಂತ ನಿಮ್ಗೋಸ್ಕರ ಎಲೆಕ್ಟಿಂಗ್ ರೈಟ್ಸ್ ಎಲ್ಲ ತಂದ್ರೆ, ನೀವ್ ನೋಡಿದ್ರೆ ಗರ್ಲ್ ಫ್ರೆಂಡ್ ಬರ್ಡೇ, ಲಾಂಗ್ ಡ್ರೈವ್, ವೀಕೆಂಡ್ ರಜಾ ಅನ್ಕೊಂಡು ನೀವ್ ನಿಮ್ ರೈಟ್ಸ್ನೇ ಹಾಳ್ ಮಾಡ್ಕೋತಾ ಇದ್ದಿಲ್ಲಲ್ರಿ? ಏನ್ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಿಜ ಹೇಳಿದಿರಾ, ಇರ್ರೆಸ್ಪಾನ್ಸಿಬಲ್ ಸಿಟಿಸನ್. ನೀವೇನ್ರಿ ಹೆಸರಿಗಷ್ಟೇ ರಾಜಕಾರಣಿಗಳು. ಡೆಮೋಕ್ರಸಿಯಲ್ಲಿ ಯು ಆರ್ ಚೋಸನ್ ಬೈ ದ ಪೀಪಲ್ ಟು ಸರ್ವ್ ದೆಮ್. ಆದ್ರೆ ನೀವ್ ನೋಡಿದ್ರೆ
ಬಂದು ಅಮ್ಮ ತಾಯಿ ಅಂತ ಓಟ್ ಹಾಕ್ಸ್ಕೋತೀರಾ. ಆದ್ರೆ ಗೆದ್ದಾದ್ಮೇಲೆ ಸಿಂಹಾಸನ ಮೇಲೆ ಕುತ್ಕೊಂಡು ದರ್ಬಾರ್ ಮಾಡ್ತೀರಾ. ಏನ್ ನಾಚಿಕೆ ಮಾನ ಮರ್ಯಾದಿಲ್ವೇನ್ರಿ ನಿಮ್ಗೆ? ಇದು ಸೇವೆನೆ ಸರ್. ನನ್ನ ಕಡೆಯಿಂದ ಮತದಾರ ಪ್ರಭುಗಳಿಗೆ ಸಣ್ಣ ಅಳಿಲು ಸೇವೆ. ಅವ್ರ ಬೆರಳು ನಮ್ಮ ಮೇಲೆ ಇರಲಿ ಅಂತ. ಆದ್ರೆ ಈ ಕವರಲ್ಲಿ ಐಟಮ್ಸ್ ಮಿಸ್ಸಿಂಗ್ ಇದೆ ಸರ್. ಇನ್ನೂ ಐಟಮ್ಸ್ ಬೇರೆ ಇತ್ತು, ಮಿಸ್ ಮಾಡಿದಿರಾ. ಟ್ರೂ ಸರ್, ಒಂದ್ ಸೀರೆ ಫುಲ್ ಬಾಟ್ಲು ಕೂಡ ಇತ್ತು ಸರ್. ತಗೊಂಡಿದೀಯ ತಾನೆ ಕಳ್ಳ? ಆಯ್ತು, ಓಕೆ, ನನಗೆ ವೋಟ್ ಹಾಕೋ. ಹೇಗೋ ಇವಾಗ ನಾವಿಬ್ರು ಸ್ಟೇಷನ್ ಫ್ರೆಂಡ್ಸ್ ಅಲ್ವಾ? ಡೆಫಿನೆಟ್ಲಿ ಸರ್. ನೋಡಿದ್ರೇನ್ರಿ, ನನ್ ಮುಂದೆನೆ ವೋಟ್ನ ವ್ಯಾಪಾರ ಮಾಡ್ಕೋತಾ ಇದಾರೆ. ಏನ್ರಿ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಇನ್ನೆಸ್ಟ್ ಜನರೇಷನ್ ಹಾಳು ಮಾಡ್ಬೇಕು ಅನ್ಕೊಂತಿದ್ದೀರ ನೀವು? ಈ ಜನರೇಷನ್ ವೇಸ್ಟ್ ಸರ್. ಬರೀ ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗ್ಬೇಕು, ವೈರಲ್ ಆಗ್ಬೇಕು, ಇಲ್ಲ ಅಂದ್ರೆ ಊರ್ ಸುತ್ತಬೇಕು. ದೇ ಡೋಂಟ್ ಕೇರ್ ಅಬೌಟ್ ಪಾಲಿಟಿಕ್ಸ್ ಆರ್ ಪಾಲಿಟಿಷಿಯನ್ಸ್. ಐಸೆ ದೇಶ ಹೆಂಗ್ ಹಾಳಾಗೋದ್ರೆ ಏನೋ, ಯಾರ ಅಧಿಕಾರಕ್ಕೆ ಬಂದ್ರೆ ಏನೋ, ಮನೆಯಲ್ಲಿ ಕೂತ್ಕೊಂಡು ಬರೀ ಕಮೆಂಟ್ಸ್ ಆಗ್ಬೇಕು ಅಷ್ಟೇ ಅವ್ರ ಗೋಲು. ಡು ಯು ಥಿಂಕ್ ದಿಸ್ ಕ್ಯಾನ್ ಇಫೆಕ್ಟ್ ಅಸ್? ಇವ್ರು ನೋಡಿ, ಇವ್ರ ಹತ್ರ ವೋಟರ್ ಐ ಡಿ ಕಾರ್ಡ್ ಇಲ್ಲ ಆದ್ರೂ ನನ್ನ ಕಡೆಯಿಂದ ದುಡ್ಡು, ಎಣ್ಣೆ, ಸೀರೆ ಎಲ್ಲ ತಗೊಂಡವನೆ. ಇಂಥವ್ರಿಂದ ಏನಾಗಂಗಿಲ್ಲ, ಬರೀ ಕಮೆಂಟ್ಸ್ ಅಷ್ಟೇ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋತಿರಲ್ಲ, ನಿಮ್ ಕೈಯಿಂದ ಏನಾಗಲ್ಲ ಬಿಡಿ. ನಿಮ್ 5 ಜನರೇಷನ್ಗೆ ಒಳ್ಳೆ ದುಡ್ಡು ಮಾಡ್ಕೋತೀರಾ. ಒಳ್ಳೆ ಲಕ್ಸುರಿ ಕಾರು, ಒಂದ್ ಬಂಗ್ಲೆ, ಸಾವಿರಾರು ಎಕರೆ ಭೂಮಿ. ಆದ್ರೆ ನಾವು ಅದೇ 2 BHK ಫ್ಲಾಟ್ ಸರ್. ಸಾಕ್ ನಿಲ್ಸ್ರಿ ನಿಮ್ ಬ್ಲೇಮ್ ಗೇಮ್ಸ್ನ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮಂತ ಸತ್ ಪ್ರಜೆಗಳಿರೋವರೆಗೂ ಅಂಡ್ ರಾಜಕಾರಣದಲ್ಲಿ ನಿಮ್ಮಂತ ರಾಜರಿರೋವರೆಗೂ ಈ ದೇಶನ ಉದ್ಧಾರ ಮಾಡೋದಕ್ಕೆ ಆಗದೇ ಇಲ್ಲ. ನಿಮ್ಮನ್ನೆಲ್ಲ ನಂಬ್ಕೊಂಡು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟು ದೇಶನ ಬಿಟ್ಟು ಹೋದ್ರಲ್ವಾ, ಅವ್ರು ಬಂದ್ರು ನಿಮ್ಮನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಎದ್ದೋಗ್ರಿ ಇಲ್ಲಿಂದ. ಸರ್ ಮತ್ತ ಆ ಮರ್ಡರ್ ಕತೆ ಏನ್ ಸರ್? ಇಂಥವ್ರು ಇರೋವರೆಗೂ ಪ್ರತಿ 5 ವರ್ಷಕ್ಕೆ ಈ ತರ ಮರ್ಡರ್ಗಳು ನಡೀತಾನೆ ಇರ್ತವೆ. ಚೇಂಜ್ ಆಗ್ಬೇಕ್ರಿ, ಚೇಂಜ್ ಬರ್ಬೇಕು.